ಈ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಪ್ಲೇಂಟ್ ಬಂದೇ ಬರುತ್ತದೆ. ಮೋಸ್ಟ್ ಆಫ್ ದೆಮ್ ಪರ್ಟೈನ್ ಟು ವಾಟರ್ ಲಾಗಿಂಗ್ ಅಥವಾ ವಾಟರ್ ಲಾಗಿಂಗ್ ಇಶ್ಯೂಸ್. ಅದಕ್ಕೆ ನಾವು ಪೂರ್ವಭಾವಿಯಾಗಿ ಎಲ್ಲ ಡ್ರೈನ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ನಾವು ನೋಡಿದ ಪ್ರಕಾರ ಪ್ರತಿಯೊಂದು ಕಾರ್ಪೊರೇಷನ್ನಲ್ಲಿ ನಾವು ನಮ್ಮ ಮೇಜರ್ ಡ್ರೈನ್ಸ್ ಅಂತ ಹೇಳಿದರೆ ನಮ್ಮ SWD ಡ್ರೈನ್ಸ್ ಮತ್ತು ಮೇಜರ್ ರೋಡ್ಸ್, ಅದರಲ್ಲಿ ಏನು ಡ್ರೈನ್ ಇದೆ ಅದನ್ನು ನಾವು ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಹೇಳಿಟ್ಟಿದ್ದೀವಿ. ಅದರ ಪ್ರಕಾರ ನಾನು ನೋಡಿದ್ದೇನೆ, ಕನಿಷ್ಠ ಎಲ್ಲ ಮೇಜರ್ ಡ್ರೈನ್ಸ್ನಲ್ಲಿ ಕ್ಲೋಸ್ ಟು ಅಬೌಟ್ 1500 ಕಿಲೋಮೀಟರ್ಸ್ ಆಫ್ RTL ರೋಡ್ಸ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ನಾವು 70% ಮುಗಿಸಿದ್ದೇವೆ. ಬಾಕಿ ಉಳಿದ ಜಾಗದಲ್ಲಿ ನಾವು ಈಗ ಹಂತವಾಗಿ ಮಾಡ್ತಾಯಿದ್ದೇವೆ. ಸೊ ದ್ಯಾಟ್ ಆಲ್ ದ RTL ರೋಡ್ಸ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು, ಯಾಕಂದರೆ ಕೆಲವು ಮೇಂಟೆನೆನ್ಸ್ನಲ್ಲಿದೆ, ಕೆಲವು DLPನಲ್ಲಿದೆ, ಕೆಲವು ಹೊಸದಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೇವೆ. ಅದು ಎಲ್ಲ ನೋಡಿಕೊಂಡು ಈ 70% ಈಗಾಗಲೇ ಡಿಸಿಲ್ಟಿಂಗ್ ಮಾಡಿದ್ದಾರೆ. ತಾವು ನೋಡಿರಬೇಕು, ಭಾಳಷ್ಟು ಜಾಗದಲ್ಲಿ ಈಗ ಡಿಸಿಲ್ಟಿಂಗ್ ಮಾಡಿ ಮಣ್ಣು ತೆಗೆಸಿದ್ದೇವೆ. ಇಮಿಡಿಯೇಟ್ಲಿ ಅದನ್ನು ಎತ್ತುಕೊಂಡು ಬಿಸಾಡಬೇಕು ಅಥವಾ ಡಂಪ್ ಮಾಡಬೇಕು ಅಂತ ಹೇಳಿ ಸಹ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದರ ಜೊತೆಗೆ ಸ್ಟಾಮ್ ವಾಟರ್ ಡ್ರೈನೇಜ್ನಲ್ಲಿ ಸಹ ಸತತವಾಗಿ ನಾವು ಎಲ್ಲೆಲ್ಲಿ ಮೇಜರ್ ಸ್ಪಾಟ್ಸ್ ಇದೆ ಅಲ್ಲಿ ಸ್ಟಾಮ್ ವಾಟರ್ ಡ್ರೈನೇಜ್ನ ಡಿಸಿಲ್ಟಿಂಗ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ಇದನ್ನು ವಾರಕ್ಕೆ ವಾರ ನಾವು ರಿವ್ಯೂ ಮಾಡ್ತಾಯಿದ್ದೇವೆ. ಪ್ರತಿ ಮಳೆಗಾಲದಲ್ಲಿ ಸಹ ನಾವು ನೋಡಿದ ಪ್ರಕಾರ ಈಗ ಮೇಜರ್ ವಾಟರ್ ಲಾಗಿಂಗ್ ಏನು ಮೇಜರ್ ಡ್ರೈನ್ಸ್ನಲ್ಲಿ ಇಲ್ಲ. ಆದರೂ ಸಹ ಕೆಲವು ಜಾಗದಲ್ಲಿ ಈಗಲೂ ಸಹ ಕಂಡು ಬರ್ತಾಯಿದೆ. ಅದಕ್ಕೆ ವಿಶೇಷವಾಗಿ ಟ್ರಾಫಿಕ್ ಪೊಲೀಸ್ ಜೊತೆಗೆ ಒಂದು ತಂಡ ಮಾಡಿಬಿಟ್ಟು ಒಂದು 80 ಲೊಕೇಶನ್ಸ್ ಈಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ ವೇರ್ ವಿ ಹ್ಯಾವ್ ಟು ಡೂ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಕೆಲವುದು ಪರ್ಟೈನ್ ಟು ಇದನ್ನು ನಾವು ಈಗ ವೆರಿಫಿಕೇಷನ್ ಮಾಡಿಕೊಂಡು ತಕ್ಷಣವೇ ಇದನ್ನು ಟ್ರೀಟ್ ಮಾಡಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ವಿಶೇಷ ಗಮನ ಏನಂತ ಹೇಳಿದರೆ, ವಿ ಹ್ಯಾವ್ ಆಲ್ರೆಡಿ ಹ್ಯಾಂಡಲ್ಡ್ ಅಬೌಟ್ 107 ಕೇಸಸ್. 80 ಕೇಸಸ್ ಸ್ಟಿಲ್ ಟು ಬಿ ಐಡೆಂಟಿಫೈಡ್ ವೇರ್ ದರ್ ಆರ್ ವಾಟರ್ ಲಾಗಿಂಗ್ ಸಿಚುವೇಷನ್ಸ್ ದ್ಯಾಟ್ ವಿಲ್ ಬಿ ರಿಪೇರ್ಡ್. ಬಹುತೇಕ ಎಲ್ಲ ಕಾರ್ಪೊರೇಷನ್ಸ್ನಲ್ಲಿ ಈಗ ಮಳೆ ಬಂದಿದ್ದ ಕಾರಣ ಬೈ ಆ್ಯಂಡ್ ಲಾರ್ಜ್ ಮೋಸ್ಟ್ ಆಫ್ ದ ಲೊಕೇಶನ್ಸ್ ವಿ ಹ್ಯಾವ್ ಬೀನ್ ಏಬಲ್ ಟು ಐಡೆಂಟಿಫೈ. ಹೋಪ್ಫುಲ್ಲಿ ಇದನ್ನು ಈ ಒಂದು ವಾರದಲ್ಲಿ ಇದನ್ನು ರೆಕ್ಟಿಫೈ ಮಾಡಿದರೆ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಮ್ಮ ಒಂದು ಭಾವನೆ. ಎರಡನೇದಾಗಿ ಪಾಟ್ಹೋಲ್ ಫಿಲ್ಲಿಂಗ್. ಈಗಾಗಲೇ ಪ್ರತಿ ಕಾರ್ಪೊರೇಷನ್ನಿಗೆ ವಿ ಹ್ಯಾವ್ ಇಶ್ಯೂಡ್ ಇನ್ಸ್ಟ್ರಕ್ಷನ್ಸ್ ದಟ್ ಪಾಟ್ಹೋಲ್ ಫಿಲ್ಲಿಂಗ್ ಮೆಷಿನ್ ಉಪಯೋಗ ಮಾಡಬೇಕು ಅಥವಾ ಎಕೋಫಿಕ್ಸ್ ಅಥವಾ ಕೋಲ್ಡ್ ಮಿಕ್ಸ್ ತಗೊಂಡ್ಬಿಟ್ಟು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ನಮ್ಮ ಹತ್ರ ಒಂದು ಬ್ಯಾಚ್ ಮಿಕ್ಸಿಂಗ್ ಪ್ಲಾಂಟ್ ಇದೆ, ಅಲ್ಲಿ ಸಹ ಬೇಕಾದರೆ ಅವಶ್ಯಕತೆ ಇದ್ದರೆ ವಿ ಕ್ಯಾನ್ ಟೇಕ್ ಪಾಟ್ ಮಿಕ್ಸ್ ತಗೊಂಡು ಮಾಡ್ಬೋದು. ಈ ವಾರ ಸ್ವಲ್ಪ ಮಳೆ ಇದ್ದರೂ ಸಹ ಒನ್ಸ್ ವಿ ಗೆಟ್ ಸ್ವಲ್ಪ ಬಿಸಿಲು ಬಂದರೆ ವಿ ವಿಲ್ ಬಿ ಏಬಲ್ ಟು ಟೇಕ್ ಅಪ್ ದ ಪಾಟ್ಹೋಲ್ ಫಿಲ್ಲಿಂಗ್ ಡ್ರೈವ್ ಇನ್ ಅನ್ ಇಂಟೆನ್ಸಿಫೈಡ್ ಮ್ಯಾನರ್. ಮಾತ್ರ ದ ಐಡಿಯಾ ವುಡ್ ಬಿ ಎಲ್ಲಿ ಸಮಸ್ಯೆ ಬರುತ್ತದೆ ಇಮಿಡಿಯೇಟ್ಲಿ ನಾವು ಪಾಟ್ಹೋಲ್ ನಮ್ಮ ಆ್ಯಪ್ನಲ್ಲಿ ಕಂಪ್ಲೇಂಟ್ಸ್ ಬಂದರೆ ಎಲ್ಲಾದರೂ ಸಮಸ್ಯೆ ಬಂದುಬಿಟ್ಟರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕು. ನಾವು ಸಹ ಗಮನ ಎಲ್ಲ ಕಾರ್ಪೊರೇಷನ್ಸ್ ಈಗಾಗಲೇ ಹೇಳಿಬಿಟ್ಟಿದ್ದೀವಿ. ದೇ ವಿಲ್ ಬಿ ಟೇಕಿಂಗ್ ಅಪ್ ದಿಸ್ ಆ್ಯಕ್ಷನ್ ಇಮಿಡಿಯೇಟ್. ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಮ್ಯಾಕ್ಸಿಮಮ್ ಸೆಂಟ್ರಲ್, ನಾರ್ತ್ ಮತ್ತು ಸೌತ್. ಸೆಂಟ್ರಲ್ ಕಾರ್ಪೊರೇಷನ್, ನಾರ್ತ್ ಕಾರ್ಪೊರೇಷನ್, ಸೌತ್ ಕಾರ್ಪೊರೇಷನ್ 3 ಜಾಗದಲ್ಲಿ ಜಾಸ್ತಿ ಜಾಗದಲ್ಲಿ ವಾಟರ್ ಲಾಗಿಂಗ್ ಬರಲಿಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತೀವಿ. ಇಲ್ಲ, ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ. ದೇ ಹ್ಯಾವ್ ಸೆಟ್ ಕಿ ಸರ್ ದ ಟೀಮ್ ವಿಚ್ ಹಸ್ ಗಾನ್ ಫಸ್ಟ್ ದೇ ವಿಲ್ ಗೋ ಎಲ್ಲ ಈ ಒಂದು ಏನು ಸ್ಲ್ಯಾಬ್ಸ್ ನಾವು ಎತ್ತಿ ಹಾಕಿ ಇಮಿಡಿಯೇಟ್ಲಿ ಡಿಸಿಲ್ಟಿಂಗ್ ಮಾಡ್ತಕ್ಕಂಥ ತಾಣ ತೆಗೆಸ್ಬಿಟ್ಟಿದ್ದಾರೆ. ಪ್ಲಸ್ ದೇ ಹ್ಯಾವ್ ಟು ರಿಮೂವ್ ದ ಮಡ್. ಅದಕ್ಕೆ ನಮ್ಮ ಸಿಲ್ಟ್ ಆ್ಯಂಡ್ ಟ್ರ್ಯಾಕ್ಟರ್ಸ್ಗೆ ಹಚ್ಚಿಬಿಟ್ಟಿದ್ದೀವಿ. ವಿ ಹ್ಯಾವ್ ಸೆಟ್ ಸರ್ ನಮಗೊಂದು ವಾರದೊಳಗೆ ಅದೆಲ್ಲ ತೆಗೆಸ್ಬಿಡ್ತಾರೆ ಅಂತ ಹೇಳಿ. ಈಗಿನ ಇತ್ತಿಂದ ಮತ್ತೆ ಇವತ್ತು ಕೂಡ ದಾಳಿ ಮಾಡಿದ್ದಾರೆ. 6 ವರ್ಷದ ಮೊದಲೇ 5ರಿಂದ 6 ಸರ್ಕಾರ ಇದು ದೆನ್ ವಿ ವಿಲ್ ಇಮಿಡಿಯೇಟ್ಲಿ ಟೇಕ್ ಆ್ಯಕ್ಷನ್. ಇಫ್ ಇಟ್ ದೇರ್ ಅಗ್ರೆಸಿವ್ ಡಾಗ್ಸ್ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಅವ್ರ ತೆಗೆಸಿ ನಮ್ಮ ಡಾಗ್ ಶೆಲ್ಟರಿಗೆ ನಾವು ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮ ಡಾಗ್ ಶೆಲ್ಟರ್ ಶುಡ್ ಬಿ ರೆಡಿ ಇನ್ ಅನದರ್ ಬೈ ಎಂಡ್ ಆಫ್ ದಿಸ್ ಮಂತ್. ಆಮೇಲೆ ವಿ ವಿಲ್ ಬಿ ಏಬಲ್ ಟು ಟೇಕ್ ರೆಗ್ಯುಲರ್ ಆ್ಯಕ್ಷನ್ ಟು ಲಿಫ್ಟ್ ದ ಡಾಗ್ಸ್ ಆ್ಯಂಡ್ ಪುಟ್ ದೆಮ್ ಇನ್ ದ ಡಾಗ್ ಶೆಲ್ಟರ್. ಅಗ್ರೆಸಿವ್ ಡಾಗ್ಸ್ ಇದ್ದರೆ ಅವರಿಗೆ ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ನಲ್ಲಿ ಹಾಕ್ಬಿಡ್ತೀವಿ. ಸರ್, ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಯಿತು. ಕೆಲವೊಂದಿಷ್ಟು ಕಡೆ ರೋಡ್ ವರ್ಕ್ಸ್ಗಳು ಕಂಪ್ಲೀಟ್ ಆಗಿಲ್ಲ. ರೇಸ್ ಕೋರ್ಸ್ ಆಗಿ ಬೇರೆ ಭಾಗದಲ್ಲೆಲ್ಲ ಸಿ ದರ್ ಆರ್ ಅದನ್ನು ನಾವು ವಿ ಆರ್ ಡೂಯಿಂಗ್ ಎನ್ ರಿವ್ಯೂ ಆನ್ ದಿ ಸ್ಟ್ರಕ್ಚರ್ಡ್ ರಿವ್ಯೂ. ಸಿ ವಾಟ್ ಹ್ಯಾಪನ್ಸ್ ಈಸ್ ಈ ಮಳೆಗಾಲದಲ್ಲಿ ಸಹ ನಾವು ನೋಡಿದ ಪ್ರಕಾರ ಜೂನ್ ತಿಂಗಳು ಕಳೆದು
ಜುಲೈ ಮತ್ತು ಆಗಸ್ಟ್ನಲ್ಲಿ ನಮಗೆ ವರ್ಕಿಂಗ್ ಸೀಸನ್ ಸಾಕಷ್ಟು ಸಿಕ್ಕುತ್ತದೆ ಬೆಂಗಳೂರಿನ ವಾತಾವರಣ ನೋಡಿಬಿಟ್ಟು. ಸೊ ಅದಕ್ಕೆ ವಿ ವಿಲ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್ಸ್ ಬೈ ದ ಎಂಡ್ ಆಫ್ ದಿಸ್ ಬೈ ಎಂಡ್ ಆಫ್ ಜುಲೈ ಅಂತ ಹೇಳ್ಬಿಟ್ಟು ವಿ ಆರ್ ಹೋಪ್ಫುಲ್ ದಟ್ ವಿ ವಿಲ್ ಟೇಕ್ ಆ್ಯಕ್ಷನ್. ಸರ್ ಮರಗಳು ಯಾವ ರೀತಿಯಲ್ಲಿ ಆಯಿತು ಸರ್ ಡೇಂಜರಸ್? ಮರಗಳ ಈಗಾಗಲೇ ನಮಗೆ ವಿ ಹ್ಯಾವ್ ಟೇಕನ್ ದ ರಿಪೋರ್ಟ್. ಟ್ರೀಸ್ ಇದು ಡೀಟೇಲ್ಸ್ ಇದೆಯಾ? ವಿ ಹ್ಯಾಡ್ ಐಡೆಂಟಿಫೈಡ್ ಸಮ್ 700 ಲೊಕೇಶನ್ಸ್ ವೇರ್ ದೇರ್ ವರ್ about 50-60% of the locations ಸೌತ್ ಈಸ್ಟ್ ಮತ್ತು ನಾರ್ತ್ ಬೈ ಆ್ಯಂಡ್ ಲಾರ್ಜ್ ಇಟ್ ಇಸ್ ಬೀನ್ ಹ್ಯಾಂಡಲ್ಡ್. ವೆಸ್ಟ್ನಲ್ಲಿ 60% ಆಫ್ ದ ಟ್ರೀಸ್ ಎಲ್ಲ ಇಲ್ಲಿ ಐಡೆಂಟಿಫೈ ಮಾಡಿದ್ದಾರೆ ಪೊಲೀಸ್ ಜೊತೆಗೆ. ದೇ ಹ್ಯಾವ್ ಸ್ವಲ್ಪ ಟ್ರಿಮ್ಮಿಂಗ್ ಎಲ್ಲ ಮಾಡಿಟ್ಟಿದ್ದಾರೆ. ಇಟ್ಸ್ ಎನ್ ಆನ್ ಗೋಯಿಂಗ್ ಪ್ರೋಸೆಸ್. ಐ ಥಿಂಕ್ another 15 days we should be able to complete most of the CM ಅವರು ಕೂಡ ಲೆಟರ್ ಬರೆದಿದ್ದಾರೆ ಲಾಸ್ಟ್ ವೀಕ್ ಡೇಂಜರಸ್ ಮರಗಳನ್ನ ಹೌದು, ಮೊದಲೇ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದರು, ರೀಟ್ರೇಟ್ ಮಾಡಿದ್ದಾರೆ. ಅದರ ಪ್ರಕಾರವೇ ನಾವು ಎಷ್ಟು ಗುರ್ತು ಮಾಡಿದ್ದಾರೆ? ಅದೇ ಪೊಲೀಸ್ ಅವರು ಐಡೆಂಟಿಫೈ ಮಾಡಿಟ್ಟಿದ್ದಾರೆ. ಸಿ ಕ್ಲೋಸ್ ಅಬೌಟ್ 1500 ಟ್ರೀಸ್ ಆಲ್ರೆಡಿ ಹ್ಯಾವ್ ಬೀನ್ ಟ್ರಿಮ್ಡ್. ಅದು ನಾವು ಪ್ರೀ ಮಾನ್ಸೂನ್ನಲ್ಲಿ ಆಗಿಬಿಟ್ಟಿದೆ ಮಾಡಿದ್ದೀವಿ. ಆದರೂ ಸಹ ಟ್ರಾಫಿಕ್ ಪೊಲೀಸ್ ಹ್ಯಾವ್ ಆಲ್ಸೋ ಡನ್ ಎ ಜಾಬ್ ಆಫ್ ಐಡೆಂಟಿಫೈ ದೋಸ್ ಟ್ರೀಸ್ ವಿ ಹ್ಯಾವ್ ಟೇಕನ್ ಅಪ್ ಆನ್ ಅ ಪ್ರಯಾರಿಟಿ ಡ್ರೈವ್. ಕ್ಲೋಸ್ ಅಬೌಟ್ 500 ಆಟ್ ಟ್ರೀಸ್ ಇತ್ತು. ಅದನ್ನು ನಾವೀಗ ಟ್ರಿಮ್ಮಿಂಗ್ ಮಾಡಿಬಿಟ್ರೆ ಐ ಥಿಂಕ್ ವಿ ಶುಡ್ ಬಿ ಏಬಲ್ ಟು ರಿಸಾಲ್ವ್ ಕ್ವೈಟ್ ಅ ಲಾಟ್ ಆಫ್ ದ ಇಶ್ಯೂಸ್. ಸಿಬ್ಬಂದಿ ಕೊಡ್ತೀವಿ ಇಲ್ಲ, ಸಿಬ್ಬಂದಿದು ಒಂದು DRF ಎಲ್ಲ ಪೋಸ್ಟ್ ಆಗಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಪ್ಲಸ್ ವಿ ಹ್ಯಾವ್ ಗಾಟ್ ಕಾಂಟ್ರಾಕ್ಟ್ಸ್ ರೆಗ್ಯುಲರ್ಲಿ ವಿಚ್ ಆರ್ ಆನ್ ಗೋಯಿಂಗ್. ಅದನ್ನು ಅವರು ಉಪಯೋಗ ಮಾಡಿ ಕ್ಲೋಸ್ ಮಾಡಿದ್ದಾರೆ. ಈ ಕ್ಯಾಂಪೇನಲ್ಲಿ ಎಷ್ಟು ಕೇಸಸ್ಗಳಿವೆ ಕ್ಲಿಯರ್ ಆಗಿದೆ? ಐ ಡೋಂಟ್ ಹ್ಯಾವ್ ದ ಡೇಟಾ ವಿತ್ ಮೀ ನೌ. ಐ ಗಿವ್ ಅ ಸೆಪರೇಟ್ ಬ್ರೀಫಿಂಗ್. ನಾಳಿದ್ದು ಅಂಬೇಡ್ಕರ್ ಜಯಂತಿ, ಅದೇ ಜಸ್ಟ್ ಸ್ವಲ್ಪ ಕ್ಲಾರಿಟಿ ಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಹೇಳ್ತೀನಿ. ಥ್ಯಾಂಕ್ ಯು. ಸರಿ ಸರ್ ಇವಾಗ